ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್. ಇವತ್ತು ನಾವು ಸೌದಿದಾಗಿರುವಂಥದ್ದು ನಮ್ದು ಹೋಮ್ ಟೂರ್ ಮಾಡು ಅಂತ ಎಲ್ಲರೂ ಕೇಳಾತಿದ್ದು ಹೋಮ್ ಟೂರ್ ಮಾಡು ಅಂತೇಳಿ. ಸೊ ನಾನಿವತ್ತು ಹೋಮ್ ಟೂರ್ ಮಾಡತ್ತೀನಿ. ನಾವು ಸೌದಿದಾಗಿರೋದು ದಮಾಮ್ ಸ್ಟೇಟ್ದಾಗ ವಿಲ್ಲಾದಾಗ ಇದೀವಿ. ಸೌದಿದಾಗ ವಿಲ್ಲಾಗಳು ಹೆಂಗೆ ಇರ್ತಾವೆ ಮತ್ತು ನಾವಿರೋ ವಿಲ್ಲಾ ಹೆಂಗೆ ಐತಿ ಅಂಥೇಳಿ ನಿಮ್ಗೆ ಇವತ್ತು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ. ಇದು ನಾವಿರೋ ಏರಿಯಾ. ಸೊ ಆಲ್ಮೋಸ್ಟ್ ಸೌದಿದಾಗ ಎಲ್ಲ ಮನೆಗಳ ಡೋರ್ ಎಲ್ಲ ಸೇಮ್ ಇರ್ತಾವೆ. ಇನ್ನೊಂದು ಖುಷಿ ವಿಷಯ ಅಂತಂದ್ರೆ ನೈಟ್ ಇಲ್ಲಿ ಮಳೆ ಆಯಿತು. ಓಕೆ ಬನ್ನಿರಿ, ಇವಾಗ ನಮ್ದು ಹೋಮ್ ಟೂರ್ ಮಾಡೋಣ ಅಂತ. ಇದು ಹೊರಗಡೆ ಎಂಟ್ರೆನ್ಸ್ ನಮ್ಮ ಮನೆಗೆ ಹೋಗೋದ. ಇಲ್ಲಿಂದ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು. ಫಸ್ಟ್ ಫ್ಲೋರ್ಗೆ ನಮ್ಮ ಮನೆ ಇರೋದು. ಇಲ್ಲಿ ಸೌದಿದಾಗ ಹೆಂಗಪ್ಪ ಅಂತಂದ್ರೆ ಆಲ್ಮೋಸ್ಟ್ ಡೇ ಟೈಮ್ದಾಗ ಯಾರೂ ಹೊರಗಡೆ ನಮ್ಗೆ ಕಾಣಿಸೋದನ್ನೇ ಇಲ್ಲ. ನಮ್ಮ ಏರಿಯಾದಾಗ, ಬೇರೆ ಏರಿಯಾದಾಗ ನಂಗೆ ಗೊತ್ತಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಎಲ್ಲರೂ ಒಳಗಡೆ ಇರ್ತಾರೆ. ಇದು ನಮ್ಮ ಮನೆದ ಮೇನ್ ಡೋರ್. ವೆಲ್ಕಮ್ ಟು ಅವರ್ ಹೌಸ್. ಓಕೆ, ಇಲ್ಲಿ ನಾವೇನು ಮಾಡೀವಿ ಅಂತಂದ್ರೆ ನಮ್ದು ಶೂ ಸ್ಯಾಂಡಲ್ಸ್ ಏನದಾವ ಅದನ್ನೆಲ್ಲ ಇಲ್ಲೇ ಬಿಟ್ಟಿವಿ. ಒಂದು ಸೈಡ್ ನಮ್ಮ ಹಸ್ಬೆಂಡ್ದು, ಇನ್ನೊಂದು ಸೈಡ್ ನಂದು ಬಿಟ್ಕೊಂಡಿವಿ. ನೆಕ್ಸ್ಟ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ಭಾಳ ಮಸ್ತ್ ಇರ್ತಾವೆ. ಆ್ಯಕ್ಚುಲಿ ನಮ್ಮ ಮನೆ ಭಾಳ ಲೈಕ್ ಆಗ್ತಿದೆ ನನಗೆ ಇವಾಗಿರೋದ. ನೆಕ್ಸ್ಟ್ ಇದು ನಮ್ದು ಹಾಲ್ದಾಗ ನಾವು ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಾದ್ರೆ ಅಥವಾ ಊಟ ಮಾಡಬೇಕಾದ್ರೆ ಅಥವಾ ನಾವೇನಾದರೂ ಟೈಮ್ ಸ್ಪೆಂಡ್ ಮಾಡೋದು ಇತ್ತಂದ್ರೆ ನಾವು ಇಲ್ಲೇ ಮಾಡ್ತೀವಿ. ಮೋಸ್ಟ್ ಆಫ್ ದಿ ಟೈಮ್ ಇಲ್ಲೇ ಮಾಡೋದು. ಸೊ ಚಲೋ ಅನಿಸ್ತೈತಿ ಏನಾದರೂ ಮಾತಾಡ್ಕೊತ ಕೂತ್ಕೊಳ್ಳೋಕೆ, ಸ್ನ್ಯಾಕ್ಸ್ ಅದು ಟೀ ಕುಡಿಯೋಕೆ, ಇಲ್ಲ ಟೀ ಟೈಮ್ದಾಗ ಅದು ಇಲ್ಲಿ ಕೂತ್ಕೊಳ್ಳೋಕೆ ಭಾಳ ಚಲೋ ಅನಿಸ್ತೈತಿ. ಸೊ ನಾನು ಇಲ್ಲೊಂದು ನಿಮಗೆ ತೋರಿಸ್ಬೇಕು. ಏನಂತಂದ್ರೆ ಇಲ್ಲಿ ಒಂದು ಸ್ಮಾಲ್ ಟೇಬಲ್ ಟೈಪ್ ಐತಿ. ಅಲ್ಲಿ ಏನಂತಂದ್ರೆ ನಾವು ಊರಿಂದ ತೊಗೊಂಬಂದಿರೋದು ದೇವ್ರ ಫೋಟೋ ಇಟ್ಕೊಂಡೀವಿ. ಬೇರೆ ನಮ್ಮದು ಮನೆಯೊಳಗೆ ಬೇರೆ ಫೋಟೋ ಇಲ್ಲ, ಅದು ಒಂದೇ ಫೋಟೋ ಇರೋದು. ಅದೊಂದು ಫೋಟೋ ಅಲ್ಲಿ ಇಟ್ಕೊಂಡೀವಿ ನಾವು. ನೆಕ್ಸ್ಟ್ ಇದು ಅಡುಗೆ ಮನೆಯೊಳಗನ ನಾವು ವಾಷಿಂಗ್ ಮಷೀನು ಅಲ್ಲೇ ಇಟ್ಕೊಂಡೀವಿ. ಫ್ರಿಜ್ ಅಂತೂ ಅಡುಗೆ ಮನ್ಯಾಗೆ ಇರ್ತೈತಿ, ಮತ್ತು ವಾಷಿಂಗ್ ಮಷಿನ್ ಕೂಡ ನಾವು ಅಡುಗೆ ಮನ್ಯಾಗೆ ಇಟ್ಕೊಂಡೀವಿ. ಸ್ಮಾಲ್ ಅನಿಸ್ತೈತಿ ಅಡುಗೆ ಮನೆ, ಬಟ್ ಭಾಳ ಚಲೋ ಐತಿ. ಭಾಳ ನಂಗೆ ಅಡುಗೆ ಮಾಡೋದು ಭಾಳ ಕಂಫರ್ಟ್ ಅನಿಸ್ತೈತಿ. ಸೊ ಐ ಲೈಕ್ ಇಟ್. ನನಗೆಲ್ಲ ಥಿಂಗ್ಸ್ ಏನು ಅಡುಗೆ ಮಾಡೋದವಲ್ಲ ಎಲ್ಲ ನಾನು ಮೇಲ್ಗಡೆ ಎಲ್ಲ ಇಟ್ಕೊಂಡೇನಿ, ಮತ್ತು ಕೆಳಗಡೆನೂ ಲಾಕರ್ ಅದಾವಲ್ಲೂ ಇಟ್ಕೊಂಡೇನಿ. ಭಾಳ ಚಲೋ ಅಡುಗೆ ಮನೆ ಐತಿ. ಭಾಳ ಲೈಕ್ ಆಗ್ತೈತಿ ಕೂಡ ನನಗೆ. ನೆಕ್ಸ್ಟ್ ಇದೊಂದು ರೂಮ. ಇದು ಒಂದು ಬೆಡ್ರೂಮ, ಬಟ್ ಸದ್ಯಕ್ಕೆ ನಾವು ಇದನ್ನು ಯೂಸ್ ಮಾಡೋಂಗಿಲ್ಲ. ಯಾವಾಗಲೂ ಎಕ್ಸಸೈಸ್ ಮಾಡೋಕ್ಕೆ, ಬಟ್ಟೆ ಒಣಗಿ ಹಾಕಕ್ಕೆ ಅಷ್ಟೇ ಯೂಸ್ ಮಾಡೋದು. ಬಿಟ್ಟರೆ ಇಲ್ಲಿ ನಾವೇನು ಬೇರೆ ಕೆಲಸ ಮಾಡೋಂಗಿಲ್ಲ. ಇಲ್ಲಿ ಎಲ್ಲ ಹೆಂಗಂತಂದ್ರೆ ಈ ಟೈಪ್ ರೂಮೇ ಅದಕ್ಕೆ ಮಾಡಿರ್ತಾರೆ ಅಂತಂದ್ರೆ ಇವೆಲ್ಲ ಮುಸ್ಲಿಮ್ಸ್ ನಮಾಜ್ ಮಾಡೋಕ್ಕೆ ಅದು ಈ ಟೈಪ್ ಸೆಟಪ್ ಮಾಡ್ಕೊಂಡಿರ್ತಾರೆ. ಸೊ ಹಂಗೆ ಐತದು. ಸೊ ಬೆಸ್ಟ್ ಐತಿ ರೂಮು, ಬಟ್ ನಾವು ಅದಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಅದು ಅಷ್ಟೇ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಇದೊಂದು ಇದು ಬಾತ್ರೂಮ್ ನಾವು ಆಲ್ಮೋಸ್ಟ್ ಯೂಸ್ ಮಾಡೋಂಗಿಲ್ಲ. 2 ಬಾತ್ರೂಮ್ ಇರೋದ್ರಿಂದ ಇದನ್ನು ನಾವು ಅಷ್ಟು ಯೂಸ್ ಮಾಡೋಂಗಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಇದನ್ನೇನು ಯೂಸ್ ಮಾಡಲ್ಲ. ಇದು ಬೆಸ್ಟ್ ಐತಿ. ಎಲ್ಲ ಸಿಸ್ಟಮೆಟಿಕ್ಕಾಗಿ ಭಾಳ ಚಂದ ಮಾಡಿದ್ದಾರೆ. ನೆಕ್ಸ್ಟ್ ನಾವಿರುವಂಥ ಬೆಡ್ರೂಮ್ ಇದು. ಇದು ಇದ್ರೊಳಗೆ ನಾವು ಜಾಸ್ತಿ ಏನು ಥಿಂಗ್ಸ್ ಇಟ್ಕೊಂಡಿಲ್ಲ. ಬೆಡ್ ಐತಿ ಮತ್ತು ನಮ್ಮ ಥಿಂಗ್ಸನ್ನು ಇಟ್ಕೊಂಡಿವಿ ಅಷ್ಟೇ. ಇಂಪಾರ್ಟೆಂಟ್ ಥಿಂಗ್ಸ್ ನಮ್ಮ ಬಟ್ಟೆ ಡ್ರೆಸ್ ಅದು ಇದು ಎಲ್ಲ ಈ ಕಡೆ ಕಬೋರ್ಡ್ದಾಗ ಇಟ್ಕೊಂಡೀವಿ. ಬಿಟ್ಟರೆ ಇಲ್ಲೇನಿಲ್ಲ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮ್ಗೆ. ಏನಂತಂದರೆ ಇಲ್ಲೊಂದು ಸ್ಮಾಲ್ ಟೇಬಲ್ ಟೈಪ್ ಐತಿ. ಇದ್ರ ಮೇಲೆ ಏನೈತಿಪ್ಪ ಅಂದ್ರೆ ಒಂದು ವಾಟರ್ ಬಾಟಲ್ ಇರುತ್ತೆ ಯಾವಾಗಲೂ. ಆಮೇಲೆ ಒಂದು ವಿಕ್ಸ್ ಡಬ್ಬಿ. ಆಮೇಲೆ ಇದು
ಸೌದಿದ ರಿಯಾಲ್ಸ್ ಅದಾವ, ಕಾಯಿನ್ಸ್ ಅದಾವ ನೋಡ್ರಿ. ಸೌದಿದ ಕಾಯಿನ್ಸ್ ಹೆಂಗದಾವ ಅಂತೇಳಿ. ಇದು ನಮ್ಮ ಬೆಡ್ರೂಮ. ನೆಕ್ಸ್ಟ್ ಇದು ಇದ್ರೊಳಗೆಲ್ಲ ನಮ್ಮದು ಡ್ರೆಸ್ ಅಲ್ವಾ, ನಾವೆಲ್ಲ ಇದ್ರೊಳಗೆ ಇಟ್ಕೊಂಡಿವಿ. ಹಾಗಾಗಿ ನಾವು ಹೊರಗಡೆ ಯಾವುದು ಏನೋ ಡ್ರೆಸ್ ಇಡಕ್ಕೆ ಹೋಗಿಲ್ಲ, ಇಟ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬರ್ರಿ, ಇದು ಅಟ್ಯಾಚ್ ಬಾತ್ರೂಮ್ ಐತಿ. ಇಲ್ಲಿ ಒಂದು ಮಿರರ್ ಐತಿ. ಮೋಸ್ಟ್ ಆಫ್ ದಿ ಟೈಮ್ ನಾನು ಕೂಡ ಇಲ್ಲೇ ರೆಡಿ ಆಗ್ತೀವಿ. ನಾವು ಎಲ್ಲ ಥಿಂಗ್ಸ್ ಇಲ್ಲೇ ಇಟ್ಕೊಂಡಿವಿ ಕೂಡ. ಇದು ನಮ್ದು ಬಾತ್ರೂಮ್ ನಾವು ಯೂಸ್ ಮಾಡುವಂಥದ್ದು ಇವಾಗ. ಭಾಳ ಇಲ್ಲಿ ಸೌದಿದಾಗ ಇವೆಲ್ಲ ಭಾಳ ದೊಡ್ಡ ಸೈಜ್ದಾಗ ಕಟ್ಟಿರ್ತಾರೆ ಬಾತ್ರೂಮ್ಸ್ ಎಲ್ಲ. ಸೊ ಸಿಸ್ಟಮೆಟಿಕ್ಕಾಗಿ ಭಾಳ ಸ್ಪೇಸಿಯಸ್ ಐತಿ. ಬಾತ್ರೂಮ್ದಾಗ ಒಂದು ಕಡೆನೂ ಫಿಕ್ಸ್ ಮಾಡಿದ್ದಾರೆ. ಈ ಟೈಪ್ ಇದು ಬಾತ್ರೂಮ್ ಐತಿ. ನೆಕ್ಸ್ಟ್ ಇಲ್ಲೇ ನಾವು ರೆಡಿ ಆಗೋದು ಎಲ್ಲ ಇಲ್ಲೇ ಇಟ್ಕೊಂಡಿವಿ. ನಮ್ಗೆ ಏನೇನು ಬೇಕು ರೆಡಿ ಆಗೋದನ್ನೆಲ್ಲ ಇಲ್ಲೇ ಇಟ್ಕೊಂಡಿವಿ. ಇಷ್ಟು ನಮ್ಮದು ಹೋಮ್ ಟೂರ್. ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ.